ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಓವ್ಯುಲೇಷನ್ ಕಿಟ್ ಬಗ್ಗೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಿದ್ದೀನಿ. ಓವ್ಯುಲೇಷನ್ ಕಿಟ್ ಅಂದ್ರೇನು, ಅದು ಹೇಗೆ ವರ್ಕ್ ಮಾಡುತ್ತೆ ಮತ್ತು ಯಾವಾಗ ಬಳಸಬೇಕು, ರಿಸಲ್ಟ್ನ ಹೇಗೆ ನೋಡಬೇಕು, ಇದಿಷ್ಟು ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಎಲ್ಲನೂ ಸ್ಕಿಪ್ ಮಾಡದೆ ನೋಡಿ. ಮೊದಲನೇದಾಗಿ ಓವ್ಯುಲೇಷನ್ ಕಿಟ್ ಅಂದ್ರೇನು ಅಂತ ನೋಡೋಣ. ಓವ್ಯುಲೇಷನ್ ಕಿಟ್ ಅಥವಾ ಓವ್ಯುಲೇಷನ್ ಪ್ರೆಡಿಕ್ಟರ್ ಕಿಟ್ OPK ಅಂತ ಹೇಳ್ತೀವಿ. ಇದು ಮಹಿಳೆಯ ಯೂರಿನಲ್ಲಿ ಲುಟನೈಸಿಂಗ್ ಹಾರ್ಮೋನ್ LH ಹಾರ್ಮೋನ್ ಪ್ರಮಾಣ ಹೆಚ್ಚಾಗಿರುವಂಥದ್ದನ್ನ ಡಿಟೆಕ್ಟ್ ಮಾಡುವಂಥ ಒಂದು ಕಿಟ್ ಆಗಿರುತ್ತೆ. ಈ ಒಂದು LH ಹಾರ್ಮೋನ್ ಇನ್ಕ್ರೀಸ್ ಆದ ನಂತರ ಕಾಮನ್ ಆಗಿ 24ರಿಂದ 36 ಗಂಟೆ ಒಳಗಡೆ ಓವ್ಯುಲೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಯಾರು ಈ ಒಂದು ಕಿಟ್ನ ಬಳಸ್ಬೋದು ಅಂದರೆ, ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಿರುವಂಥ ಕಪಲ್ಸ್ ಈ ಒಂದು ಕಿಟ್ನ ಯೂಸ್ ಮಾಡ್ಬೋದು. ರೆಗ್ಯುಲರ್ ಅಥವಾ ಇರೆಗ್ಯುಲರ್ ಪೀರಿಯಡ್ಸ್ ಇರುವಂಥ ಮಹಿಳೆಯರು ಕೂಡ ಈ ಒಂದು ಟೆಸ್ಟ್ ಕಿಟ್ನ ಯೂಸ್ ಮಾಡ್ಬೋದು. ಫರ್ಟೈಲ್ ಡೇಸನ್ನು ತಿಳ್ಕೊಳ್ಳುವಂಥವ್ರು ಕೂಡ ಈ ಒಂದು ಟೆಸ್ಟ್ನ ಯೂಸ್ ಮಾಡ್ಬೋದು. ಯಾವಾಗ ಈ ಟೆಸ್ಟ್ನ ಮಾಡಬೇಕು ಅಂದರೆ, ನಿಮ್ಮ ಪೀರಿಯಡ್ಸ್ ಡೇಟ್ ಮೇಲೆ ಈ ಟೆಸ್ಟ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಿಮಗೇನಾದರೂ 28 ಡೇಸಲ್ಲಿ ಪೀರಿಯಡ್ಸ್ ಆಗ್ತಿದೆ ಅಂತ ಅಂದರೆ ನೀವು 11ನೇ ತಾರೀಕಿಂದ ಟೆಸ್ಟ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಡೈಲಿ ಒಂದೇ ಟೈಮಲ್ಲಿ ಟೆಸ್ಟ್ ಮಾಡ್ತಿದ್ರೆ ಬೆಸ್ಟ್ ರಿಸಲ್ಟ್ ಬರುತ್ತೆ. ಟೆಸ್ಟ್ ಮಾಡೋದಕ್ಕಿಂತ ಮುಂಚೆ ಜಾಸ್ತಿ ನೀರು ಕುಡಿಯುವಂಥದ್ದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಹೇಗೆ ಈ ಒಂದು ಕಿಟ್ನ ಯೂಸ್ ಮಾಡಬೇಕು ಅಂದರೆ, ಕ್ಲೀನಾಗಿರುವಂಥ ಕಂಟೈನರಲ್ಲಿ ಯೂರಿನ್ನ ಕಲೆಕ್ಟ್ ಮಾಡ್ಕೊಳ್ಬೇಕು. ಕಿಟ್ಟಲ್ಲಿ ಇನ್ಸ್ಟ್ರಕ್ಷನ್ ನೋಡಿಕೊಂಡು ಸ್ಟ್ರಿಪ್ನ ಯೂಸ್ ಮಾಡಬೇಕಾಗುತ್ತೆ. 2 to 3 ಡ್ರಾಪ್ಸ್ ಯೂರಿನ್ನ ಸ್ಟ್ರಿಪ್ಸ್ಗೆ ಹಾಕಿ 5 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ರಿಸಲ್ಟ್ ಬರುತ್ತೆ. ಈ ರಿಸಲ್ಟ್ನ ಹೇಗೆ ಓದಬೇಕು ಅಂತ ಅಂದರೆ, ಪಾಸಿಟಿವ್ ಬಂದಿದೆ ಅಂದರೆ ಟೆಸ್ಟ್ ಲೈನ್, ಕಂಟ್ರೋಲ್ ಲೈನ್ ಅಂತ 2 ಲೈನ್ಸ್ ಇರುತ್ತೆ. ಈ 2 ಲೈನ್ಸ್ ಕೂಡ ಪಿಂಕ್ ಲೈನ್ ಬಂದಿದ್ದರೆ LH ಶುಗರ್ ಇದೆ ಅಂತ. ನೆಕ್ಸ್ಟ್ 24 to 36 ಅವರ್ಸಲ್ಲಿ ಓವ್ಯುಲೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ನೆಗೆಟಿವ್ ಅಂತ ಅಂದರೆ ಟೆಸ್ಟ್ ಲೈನ್ ಬಂದು ಒಂದು ಪಿಂಕ್ ಲೈನ್ ಅಥವಾ ಬ್ಲರ್ ಆಗಿರುತ್ತೆ. ಈ ಥರ ಬಂದಿದ್ರೆ LH ಶುಗರ್ ಇನ್ನೂ ಆಗಿಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇನ್ವ್ಯಾಲಿಡ್ ಅಂತ ಬಂದರೆ ಕಂಟ್ರೋಲ್ ಲೈನ್ ಕಾಣಿಸ್ತಾ ಇದ್ದರೆ ಟೆಸ್ಟ್ ಇನ್ವ್ಯಾಲಿಡ್ ಆಗಿರುತ್ತೆ. ನೀವು ಮತ್ತೆ ಹೊಸ ಕಿಟ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಈ ಒಂದು ಕಿಟ್ನ ಪ್ರಯೋಜನಗಳನ್ನ ನೋಡೋದಾದರೆ, ಈ ಒಂದು ಕಿಟ್ ಫರ್ಟೈಲ್ ಡೇಸ್ನ ಚೆಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರೆಗ್ನೆನ್ಸಿ ಪ್ಲಾನಿಂಗ್ಗೆ ಯೂಸ್ಫುಲ್ ಆಗಿರುತ್ತೆ. ಮನೆಯಲ್ಲೇ ಈಸಿಯಾಗಿ ಟೆಸ್ಟ್ ಮಾಡ್ಕೊಳ್ಬೋದು. ಯೂಸ್ ಮಾಡೋದಕ್ಕೆ ಸಿಂಪಲ್ ಆ್ಯಂಡ್ ಫಾಸ್ಟ್ ಆಗಿರುತ್ತೆ. ಇದಿಷ್ಟು ಓವ್ಯುಲೇಷನ್ ಕಿಟ್ ಬಗ್ಗೆ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ. ನಿಮಗೆ ಯಾವುದಾದ್ರೂ ಮೆಡಿಸಿನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮೆಡಿಸಿನ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.